ಸಂಕ್ರಾಂತಿಗೂ ಮುನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಂದ ಪಾಸಿಟಿವ್ ವೈಬ್ಸ್ ಇರ್ತಕ್ಕಂಥ ಪೋಸ್ಟ್. ಓಕೆ, ಅದಕ್ಕೂ ಮೊದಲು ಒಂದು ಸುದ್ದಿ ಇದೆ. ಈಗ ಹುಳಿಮಾವಿನಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ. ನೀವೆಂದೂ ಕಂಡು ಕೇಳರಿಯದ ಒಂದು ಸ್ಟೋರಿ ಇದು. ಬೆಂಗಳೂರಿನ ಬೃಹತ್ ಸೈಬರ್ ವಂಚನೆ ಜಾಲ ಒಂದು ಬಟಾಬಯಲಾಗಿದೆ. ಹೂಡಿಕೆ ಹೆಸರಿನಲ್ಲಿ ವಂಚಿಸಿದ್ದ ನ್ಯೂ ಸಿಸ್ಟಮ್ ಈಗ ಖಾಕಿ ಬಲೆಗೆ ಬಿದ್ದಿದೆ. ಸುಮಾರು 3,20,00,000 ಹಣ ವಂಚಿಸಿದ್ದಂತಹ ಗ್ಯಾಂಗ್ ಇದು. ನ್ಯೂ ಸಿಸ್ಟಮ್ ಆ್ಯಪ್ನಲ್ಲಿ ಹೂಡಿಕೆ ಹೆಸರಿನಲ್ಲಿ ದೋಖಾ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ರೀತಿ ಸೈಬರ್ ವಂಚನೆ ಜಾಸ್ತಿ ಆಗ್ತಾ ಇದೆ. ಹೆಚ್ಚು ಕಡಿಮೆ ಬಗೆಹರಿಸಲಾಗದ ಸಮಸ್ಯೆ ಹಂತಕ್ಕೆ ಬಂದ್ಬಿಟ್ಟಿದೆ. ಸೈಬರ್ ಪೊಲೀಸರು ಪ್ರಕರಣಗಳನ್ನು ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಈಗ ಒಂದು ನ್ಯೂ ಸಿಸ್ಟಮ್ ಅಂತಕ್ಕಂಥದ್ದು ಖಾಕಿ ಬಲೆಗೆ ಬಿದ್ದಿದೆ. ಸುಮಾರು 3,20,00,000 ಹಣವನ್ನು ಈ ಗ್ಯಾಂಗ್ ವಂಚಿಸಿತ್ತು ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ನ್ಯೂ ಸಿಸ್ಟಮ್ ಆ್ಯಪ್ನಲ್ಲಿ ಹೂಡಿಕೆ ಹೆಸರಿನಲ್ಲಿ ವಂಚನೆಯನ್ನು ಮಾಡಿರೋದು. ಜನ ಯಾವ್ಯಾವ ರೂಪದಲ್ಲಿ ವಂಚನೆಗೆ ಒಳಗಾಗ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಅಷ್ಟೇ. ಈ ಥರದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಹುಳಿಮಾವು ಪೊಲೀಸರು ಈಗ 11 ಮಂದಿ ಬಂಧಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜನಕ್ಕೆ ಏನು ಅಂದರೆ ಸ್ವಲ್ಪ ಜಾಸ್ತಿ ನಿಮಗೆ ಲಾಭಾಂಶ ಬರುತ್ತೆ ಅಂತ ಗೊತ್ತಾದರೆ ಹೂಡಿಕೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದು ಯಾವ ಕಂಪ್ನಿ, ಏನು, ಎತ್ತ, ಇದ್ಯಾವುದೂ ಕೂಡ ಯೋಚನೆ ಮಾಡ್ದೇ ಹೂಡಿಕೆಯನ್ನು ಮಾಡಿಬಿಡ್ತಾರೆ. ಆಮೇಲೆ ವಂಚನೆಗೆ ಒಳಗಾಗ್ತಾರೆ. ಇದೇ ನಡೀತಾ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಈಗ ಇತ್ತೀಚೆಗೆ. ಮೊದಲು ವಾಟ್ಸಪ್, ಟೆಲಿಗ್ರಾಮ್ನಲ್ಲಿ ಲಿಂಕನ್ನು ಶೇರ್ ಮಾಡ್ತಾರೆ. ನ್ಯೂ ಸಿಸ್ಟಮ್ ಆ್ಯಪ್ನಲ್ಲಿ ಹೆಚ್ಚು ಲಾಭ ಕೊಡಿಸೋದಾಗಿ ಪ್ರಚಾರ ಮಾಡ್ತಾರೆ. ಹಣ ಹೂಡಿಕೆ ಬಳಿಕ ನಕಲಿ ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ವರ್ಗ ಮಾಡ್ಕೊತಾರೆ. ಹಣ ವಿತ್ಡ್ರಾ ಮಾಡಲು ಹೋದಾಗ ವಂಚನೆ ಆಗಿರೋದು ಬೆಳಕಿಗೆ ಬರುತ್ತೆ. 4,500 ನಕಲಿ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಹಣ ವಂಚನೆ ಮಾಡಿದಾರಂತೆ. ನಿಮಗೆ ಮೊದಲೇನಾಗುತ್ತೆ, ವಾಟ್ಸಪ್ಪಲ್ಲಿ, ಟೆಲಿಗ್ರಾಮ್ನಲ್ಲಿ ಒಂದು ಲಿಂಕ್ ಕಳಿಸ್ಬಿಟ್ಟು, ನೋಡಿ ಈ ಲಿಂಕ್ ಪ್ರೆಸ್ ಮಾಡಿ, ಇದರಲ್ಲಿ ಹೂಡಿಕೆ ಮಾಡಿ, ಹೆಚ್ಚಿನ ಲಾಭ, ರಿಟರ್ನ್ಸ್ ಜಾಸ್ತಿ ಅಂತ ನಿಮಗೆ ಮೈಂಡ್ ವಾಶ್ ಮಾಡ್ತಾರೆ. ಆಮೇಲೆ ನೀವು ಹೂಡಿಕೆ ಮಾಡ್ತೀರಾ, ಹಣ ವಿತ್ಡ್ರಾ ಮಾಡೋದಕ್ಕೆ ಹೋದಾಗ ನಿಮ್ಮ ಹಣನೇ ಇರಲ್ಲ, ಅದರಲ್ಲಿ ಫುಲ್ ಎತ್ಬಿಟ್ಟಿರ್ತಾರೆ. 4,500 ಫೇಕ್ ಅಕೌಂಟ್ಸ್, ಅದರ ಮುಖಾಂತರ ಮಾಡಿರುವಂತಹ ಟ್ರಾನ್ಸಾಕ್ಷನ್ಸ್, ಹೀಗೆಲ್ಲ ಮೋಸ ಮಾಡ್ತಾಯಿದ್ರು. ಎಷ್ಟೋ ಈ ರೀತಿ ಆಗಿದೆ. ಜನಕ್ಕೆ ಗೊತ್ತಾಗಲ್ಲ. ಆ ಲಿಂಕ್ಗಳನ್ನ ಪ್ರೆಸ್ ಮಾಡಬೇಡಿ ಅಂದರೂ ಕೂಡ ಜನರು ಎಷ್ಟು ಮೋಸ ಹೋಗಿದ್ದಾರೆ ಗೊತ್ತಾ. ಎಷ್ಟೋ ಸರ್ತಿ ನೀವು ಲಿಂಕ್ ಪ್ರೆಸ್ ಮಾಡ್ತಾ ಇದ್ದ ಹಾಗೇ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಕಟ್ಟಾಗಿದೆ. ಯಾವ್ಯಾವುದೋ ರೂಪಗಳನ್ನ ಕಂಡ್ಕೋದಿರ ವಂಚನೆ ಮಾಡೋದಕ್ಕೆ. 4,500 ನಕಲಿ ಬ್ಯಾಂಕ್ ಅಕೌಂಟ್ಗಳ ಮೂಲಕ ವಂಚನೆ ಮಾಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಬೃಹತ್ ಜಾಲ ಇದು. ಸೊ ದುಬೈನಲ್ಲೇ ಕೂತು ದೇಶದ ನಾನಾ ಭಾಗದ ಜನರಿಗೆ ವಂಚನೆ ಮಾಡಿರೋದು. ಮಾಸ್ಟರ್ ಮೈಂಡ್ ಪ್ರೇಮ್ ನತನೈಜಾ ಬಂಧನಕ್ಕೆ ಈಗ ಖಾಕಿ ಬಲೆ ಬೀಸಿದೆ. ಇದೇ ಪ್ರಕರಣದಲ್ಲಿ ಒಟ್ಟು 11 ಜನರನ್ನು ಬಂಧಿಸಿದ್ದಾರೆ ಪೊಲೀಸರು. ಬಂಧಿತರಿಂದ 242 ಡೆಬಿಟ್ ಕಾರ್ಡ್, 58 ಮೊಬೈಲ್, 7 ಲ್ಯಾಪ್ಟಾಪ್, 530 ಗ್ರಾಂ ಚಿನ್ನ, 21 ಬ್ಯಾಂಕ್ ಪಾಸ್ಬುಕ್, 9 ರೋಲೆಕ್ಸ್ ರ್ಯಾಡೋ ವಾಚ್ ಪತ್ತೆಯಾಗಿದೆ. 20 ಲಕ್ಷ ಮೌಲ್ಯದ 2 ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ದುಬೈನಲ್ಲೇ ಕೂತು ದೇಶದ ನಾನಾ ಭಾಗದ ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ. ಸದ್ಯಕ್ಕೆ ಈಗ ಸಿಕ್ಕಾಕೋಬೇಕಾಗಿರೋದು ಮಾಸ್ಟರ್ ಮೈಂಡ್ ಪ್ರೇಮ್ ನತನೈಜಾ ಅಂತ. ಅದನ್ನು ಹೊರತುಪಡಿಸಿ 11 ಜನರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ನೋಡಿ, ಅವರ ಹತ್ರ ಇರೋದು 242 ಡೆಬಿಟ್ ಕಾರ್ಡ್ ಅಂತೆ. ಮತ್ತು 4,500 ಅಕೌಂಟ್ ಅಂದಮೇಲೆ ನಿಮಗೆ 242 ಡೆಬಿಟ್ ಕಾರ್ಡ್ ಕಡಿಮೆನೇ. ಹಾಗೆ ನೋಡೋಕ್ಕೆ ಹೋದರೆ ಒಂದೊಂದು ಅಕೌಂಟ್ಗೆ ಒಂದೊಂದು ಡೆಬಿಟ್ ಕಾರ್ಡ್ ತಗೋತಾರೆ. ಎಲ್ಲಿ ನೋಡಿದ್ರೂ ಚಿನ್ನ, ಎಲ್ಲಿ ನೋಡಿದ್ರೂ ಕ್ಯಾಶು. ಈ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ಬೃಹತ್ ವಂಚನಾ ಜಾಲ ಬಯಲಿಗೆ ಬಂದಿದ್ದು ಹೇಗೆ? ಪೊಲೀಸರಿಗೆ ಏನಾದರೂ ಕಂಪ್ಲೇಂಟ್ ದಾಖಲಾಗಿತ್ತಾ? ಯಾವ ರೀತಿ ಈ ಪ್ರಕರಣವನ್ನು ಹೊರಗೆಳೆದ್ರು ಪೊಲೀಸರು?
ಅರವಿಂದ, ಬೆಂಗಳೂರಿನ ಹುಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತು ಅವರ ತಂಡ ಒಂದು ಬೃಹತ್ ಇನ್ವೆಸ್ಟ್ಮೆಂಟ್ ಫ್ರಾಡನ್ನು ಬಯಲಿಗೆಳೆಯುವ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಮೊದಲಿಗೆ ಜನರನ್ನು ಒಂದು ವಾಟ್ಸಪ್ ಗ್ರೂಪ್ಗೆ ಸೇರಿಸುವ ಕೆಲಸವನ್ನು ಮಾಡ್ತಾರೆ. ಒಂದು 200-250 ಜನರಿರುವ ಒಂದು ವಾಟ್ಸಪ್ ಗ್ರೂಪನ್ನು ಮಾಡ್ತಾರೆ. ಆ ಗ್ರೂಪ್ನಲ್ಲಿ ಈ ವಂಚನೆಯ ಜಾಲದ ಸದಸ್ಯರು ಕೂಡ ಒಂದು 20-25 ಮಂದಿ ಇರ್ತಾರೆ. ಅವರು ಆ ಗ್ರೂಪ್ನಲ್ಲಿ ಬಿಲ್ಡಪ್ಪನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ನಾನು ಎಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಎಷ್ಟು ನನಗೆ ಹಣ ಇವತ್ತು ಬಂತು ಅನ್ನೋ ಮಟ್ಟಿಗೆ ಒಂದಷ್ಟು ಅದರಲ್ಲಿ ಚರ್ಚೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ಯಾರು ಹಳ್ಳಕ್ಕೆ ಬೀಳ್ತಾರೋ ಅಂಥವರೇ ಇವರ ಟಾರ್ಗೆಟ್. ಹೀಗೆ ಯಾರು ಹಳ್ಳಕ್ಕೆ ಬೀಳ್ತಾರೋ ಅಂಥವ್ರಿಗೆ ಈ ನಿಯೋ ಸಿಸ್ಟಮ್ ಅನ್ನುವ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಸುವ ಕೆಲಸವನ್ನು ಮಾಡ್ತಾರೆ. ಇದು ಯಾವುದೇ ನಮ್ಮ ಪ್ಲೇಸ್ಟೋರ್ನಲ್ಲಿ ಸಿಗೋದಿಲ್ಲ. ಅಲ್ಲಿಗೆ ಇದು ಫ್ರಾಡ್ ಅಕೌಂಟು. ಈ ನಿಯೋ ಸಿಸ್ಟಮ್ ಅಕೌಂಟನ್ನು ಡೌನ್ಲೋಡ್ ಮಾಡ್ಕೊಳ್ತಿದ್ದಂತೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಮತ್ತು ಆ ಆ್ಯಪ್ನಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಇವತ್ತೆಷ್ಟು ಲಾಭಾಂಶ ಬಂತು ಅನ್ನೋ ಮಟ್ಟಿಗೂ ಕೂಡ ತೋರಿಸುವ ಕೆಲಸವನ್ನು ಮಾಡ್ತಿರ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ಇಲ್ಲಿ ಯಾವಾಗ ಸುಮಾರು 3.5 ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡ್ತಾರೋ ಆ ಹಣವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಅಕೌಂಟ್ನಲ್ಲಿ ಹಣ ಇರೋದಿಲ್ಲ. ಹೀಗಾಗಿ ಆ ಹಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾರೆ. ಹೀಗಾಗಿ ಅವರು ಆ ಬಳಿಕ ಹುಳಿಮಾವು ಪೊಲೀಸ್ ಠಾಣೆಗೆ ದೂರನ್ನು ಸಹ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಇದೀಗ ಪೊಲೀಸರು ಸಾಕಷ್ಟು ಇನ್ವೆಸ್ಟಿಗೇಷನನ್ನು ಮಾಡಿ ಇದೀಗ ಸುಮಾರು 11 ಮಂದಿಯನ್ನು ಬಂಧನ ಮಾಡುವ ಕೆಲಸವನ್ನು ಸಹ ಮಾಡಿದ್ದಾರೆ. ಈ 11 ಮಂದಿಯಲ್ಲಿ ಪ್ರಮುಖವಾಗಿ ಇವರು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಫ್ರಾಡನ್ನು ಮಾಡ್ತಿದ್ರು ಅನ್ನೋದನ್ನು ಸಂಪೂರ್ಣವಾಗಿ ಒಂದು ಚಿತ್ರಣವನ್ನು ಕೊಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಇದನ್ನು ಗಮನಿಸಬಹುದು ನೀವು. ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಆ ಹಣವನ್ನು ಇವರು ಇಲ್ಲಿ swamiji.com ಅಂತೇಳಿ ಒಂದು ಆ್ಯಪ್ನಲ್ಲಿ, ಒಂದು ಗೇಮಿಂಗ್ ಆ್ಯಪ್, ಆ ಗೇಮಿಂಗ್ ಆ್ಯಪ್ಗೆ ಇನ್ವೆಸ್ಟ್ ಮಾಡುವ ಕೆಲಸವನ್ನು ಇವರು ಮಾಡ್ತಿದ್ರು. ಅದಾದ ಬಳಿಕ ಈ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಕಳಿಸ್ಬೇಕಲ್ಲ, ಹೀಗಾಗಿ ನಕಲಿ ಅಕೌಂಟ್ಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಸಿಮ್ಗಳಿರ್ಬೋದು ಮತ್ತು ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಒಡವೆಗಳನ್ನು ಪರ್ಚೇಸ್ ಮಾಡೋದು, ಇದೆಲ್ಲವನ್ನು ಕೂಡ ಮಾಡ್ತಿರೋದು ಪೊಲೀಸರ ತನಿಖೆಯಲ್ಲಿ ಕಂಡುಬಂದಿದೆ. ಸದ್ಯ ಈ ಸಂಬಂಧ 11 ಜನರನ್ನು ಬಂಧನ ಮಾಡಲಾಗಿದೆ. ಮಾಸ್ಟರ್ ಮೈಂಡ್ ಒಬ್ಬ ದುಬೈನಲ್ಲಿ ಕುಳಿತುಕೊಂಡು ಇದೆಲ್ಲವನ್ನು ಮಾಡಿಸಿದ್ದಾನೆ ಅನ್ನೋದು ಕೂಡ ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನೂ ಯಾರಾದರೂ ಈ ಥರ ಹಣ ಕಳ್ಕೊಂಡಿದ್ರೆ ಕಂಪ್ಲೇಂಟ್ ಕೊಡಿ, ಗೊತ್ತಾಗುತ್ತೆ.